ಹೆಲೋ ಸ್ಟೂಡೆಂಟ್ಸ್, ಲಾ ಎಕ್ಸಲೆನ್ಸ್ಗೆ ಸ್ವಾಗತ. ಪಾಲಿಟಿ ಸರಣಿಯ 2ನೇ ಕ್ಲಾಸನ್ನು ಶುರು ಮಾಡೋಣ. ಈಗಾಗಲೇ ಮೊದಲನೇ ಕ್ಲಾಸಲ್ಲಿ ಸಂವಿಧಾನ ರಚನಾ ಸಭೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸನ್ನು ನೋಡಿದ್ದೀವಿ. ಈಗ ನೆಕ್ಸ್ಟ್ ಆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತು, ಯಾವ ರೀತಿಯಾಗಿ ಇವತ್ತು ನಾವು ಅಧ್ಯಯನ ಮಾಡಲಿಕ್ಕೆ ಅಂತ ಹೊರಟಿರುವಂಥ ಸಂವಿಧಾನವನ್ನು ನಿರ್ಮಾಣ ಮಾಡ್ತು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲಿಗೆ ಸಂವಿಧಾನ ರಚನೆಯನ್ನ ಮಾಡಲಿಕ್ಕೆ ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಸಂವಿಧಾನ ರಚನಾ ಸಭೆ ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ತು ಅಂತ ನೋಡೋದಾದ್ರೆ, ಇದು ತನ್ನ ಮೊದಲನೆಯ ಮೀಟಿಂಗ್ ಅನ್ನ 1946 9th ಡಿಸೆಂಬರ್ ಅಂದು ಮೀಟಿಂಗ್ ಅನ್ನ ನಡೆಸುತ್ತೆ. ಅಂತಂದ್ರೆ ಈಗ ಮೊದಲನೇ ಪಾಯಿಂಟ್, ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಮೊದಲನೆಯ ಬಾರಿಗೆ ಯಾವಾಗ ಮೀಟ್ ಆಗಿದ್ದು ಅಂತಂದ್ರೆ 9th ಡಿಸೆಂಬರ್ 1946, ಅಂದ್ರೆ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆನೆ ತನ್ನ ಮೊದಲನೆಯ ಸೆಷನ್ ಅನ್ನ ಅಥವಾ ತನ್ನ ಮೊದಲನೆಯ ಮೀಟಿಂಗ್ ಅನ್ನ ಕಂಡಕ್ಟ್ ಮಾಡುತ್ತೆ. ಮೊದಲನೇ ಸೆಷನ್, ಮೊದಲನೇ ಮೀಟಿಂಗ್ ಆಗೋದು 9th ಡಿಸೆಂಬರ್ 1946 ಅಲ್ಲಿ. ಈ ಮೊದಲನೇ ಮೀಟಿಂಗ್ ಅಲ್ಲಿ ಈ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರನ್ನ ಆಯ್ಕೆ ಮಾಡಲಾಯಿತು. ಫ್ರಾನ್ಸ್ ನಲ್ಲಿ ಒಂದು ಪದ್ಧತಿ ಇದೆ. ಅದೇನು ಅಂತಂದ್ರೆ, ಯಾವುದಾದ್ರೂ ಒಂದು ಸಭೆಯಲ್ಲಿ ಕುಳಿತುಕೊಂಡಿದ್ದೆ ಆದ್ರೆ ಆ ಸಭೆಗೆ ಅಧ್ಯಕ್ಷರು ಯಾರು ಅಂತಂದ್ರೆ ಆ ಸಭೆಯಲ್ಲಿ ಇರುವಂತ ಅತಿ ಹಿರಿಯ ವ್ಯಕ್ತಿ ಯಾರಿದರೋ ಅವರೇ ಅಧ್ಯಕ್ಷರು ಅನ್ನುವಂತ ಒಂದು ಸಂಪ್ರದಾಯ ಇದೆ. ಈ ಫ್ರಾನ್ಸಿನ ಈ ಒಂದು ಸಂಪ್ರದಾಯವನ್ನೇ ನಾವು ಫಾಲೋ ಮಾಡಿ ಮೊದಲನೇ ಮೀಟಿಂಗ್ ಅಲ್ಲಿ ನಾವು ಅಧ್ಯಕ್ಷರನ್ನಾಗಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರನ್ನ ಆಯ್ಕೆ ಮಾಡ್ಕೊಳ್ತೀವಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ. ಈ ಒಂದು ಮೊದಲನೇ ಮೀಟಿಂಗಿಗೆ ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ 211 ಜನ ಭಾಗವಹಿಸ್ತಾರೆ. ಆದರೆ ಪ್ರಿನ್ಸ್ಲಿ ಸ್ಟೇಟ್ಸ್ಗಳ ಕಡೆಯಿಂದ, ದೇಶೀಯ ಸಂಸ್ಥಾನಗಳ ಕಡೆಯಿಂದ ನಾಮಿನೇಷನ್ನ ಮುಖಾಂತರವಾಗಿ ಸದಸ್ಯರುಗಳು ಬರೋದಿಲ್ಲ. ಮುಸ್ಲಿಂ ಲೀಗ್ ಕಡೆಯಿಂದ ಯಾವುದೇ ಸದಸ್ಯರುಗಳು ಬರೋದಿಲ್ಲ. ಯಾಕೆಂತಂದ್ರೆ ಮುಸ್ಲಿಂ ಲೀಗ್ ಆ ಸಂದರ್ಭದಲ್ಲಿ 2 ನೇಷನ್ ಥಿಯರಿಯಲ್ಲಿ ಬ್ಯುಸಿ ಆಗಿತ್ತು. ಪಾರ್ಟಿಷನ್ ಅನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಅದು ಬ್ಯುಸಿ ಆಗಿತ್ತು. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಈ ಮುಸ್ಲಿಂ ಲೀಗ್ ಭಾಗವಹಿಸೋದಿಲ್ಲ. ಇಷ್ಟು ನಮಗೆ ಮೊದಲನೇ ಮೀಟಿಂಗಿನ ಬಗ್ಗೆ. ಈ ಮೊದಲನೇ ಸೆಷನ್ ಅಲ್ಲೇ 2ನೇ ಮೀಟಿಂಗ್ ನಡೆಯುತ್ತೆ ಡಿಸೆಂಬರ್ 11th. ಅಂತಂದ್ರೆ ಒಂದೇ ಸೆಷನ್ನೇ, ಮೊದಲನೇ ಸೆಷನ್ನೇ 9th ಡಿಸೆಂಬರ್ ಶುರುವಾಗಿದ್ದು. ಆ 9th ಡಿಸೆಂಬರ್ ಶುರುವಾದಂತ ಮೊದಲನೇ ಸೆಷನ್ ಅಥವಾ ಅಧಿವೇಶನದಲ್ಲಿ ಮೊದಲನೇ ಮೀಟಿಂಗ್ 9th ಡಿಸೆಂಬರ್ ನಡೆಯುತ್ತೆ. 2ನೇ ಮೀಟಿಂಗ್ 11th ಡಿಸೆಂಬರ್ ನಡೆಯುತ್ತೆ. ಈ 2ನೇ ಮೀಟಿಂಗ್ ಅಲ್ಲಿ ಆಕ್ಚುಲಿ ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಅಂತಂದ್ರೆ ನಮ್ಮ ಸಂವಿಧಾನ ರಚನಾ ಸಭೆಗೆ ಅಧ್ಯಕ್ಷರು ಯಾರು, ಉಪಾಧ್ಯಕ್ಷರು ಯಾರು, ಸಲಹೆಗಾರರು ಯಾರು ಅಂತ ಎಲ್ಲರನ್ನ ಆಯ್ಕೆ ಮಾಡಲಾಯಿತು. ಮೊದಲಿಗೆ ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಅಧ್ಯಕ್ಷರನ್ನಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನ ಆಯ್ಕೆ ಮಾಡಲಾಯಿತು. ನಂತರ ಉಪಾಧ್ಯಕ್ಷರಾಗಿ HC ಮುಖರ್ಜಿ ಅವರನ್ನ ಆಯ್ಕೆ ಮಾಡಲಾಯಿತು. ನಂತರ ಸಾಂವಿಧಾನಿಕ ಸಲಹೆಗಾರರಾಗಿ ಸರ್ BN ರಾವ್ ಅವರನ್ನ ಆಯ್ಕೆ ಮಾಡಲಾಯಿತು. ಇದು ನಮಗೆ 2ನೇ ಮೀಟಿಂಗ್ ಅಲ್ಲಿ ಆದಂತ ಕೆಲಸ. ನಂತರ ಡಿಸೆಂಬರ್ 13th ಮತ್ತೆ ಮೀಟ್ ಮಾಡಲಾಯಿತು. ಆ ಸಂದರ್ಭದಲ್ಲಿ ಆಬ್ಜೆಕ್ಟಿವ್ಸ್ ರೆಸಲ್ಯೂಷನ್ ಅನ್ನುವಂತ ಒಂದು ರೆಸಲ್ಯೂಷನ್ ಅನ್ನ ಪಾಸ್ ಮಾಡಲಾಯಿತು. ಅಂತಂದ್ರೆ ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಇರುವಂತ ಧ್ಯೇಯಗಳು, ಆಬ್ಜೆಕ್ಟಿವ್ಸ್ಗಳು ಅಂತ ಏನಿದಾವೆ ಅವುಗಳ ಬಗ್ಗೆ ಒಂದು ನಿರ್ಣಯವನ್ನ ಮಾಡಲಾಯಿತು. ಆಬ್ಜೆಕ್ಟಿವ್ಸ್ ರೆಸಲ್ಯೂಷನ್ ಅಥವಾ ಧ್ಯೇಯಗಳ ನಿರ್ಣಯ ಅನ್ನುವಂತ ಒಂದು ಪತ್ರವನ್ನ ಜವಾಹರ್ಲಾಲ್ ನೆಹರು ಅವರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈ ಆಬ್ಜೆಕ್ಟಿವ್ಸ್ ರೆಸಲ್ಯೂಷನ್ ಅನ್ನ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ, ಈ ಒಂದು ಪತ್ರ ಏನ್ ಹೇಳುತ್ತೆ ಅಂತಂದ್ರೆ ನಮ್ಮ ಸಂವಿಧಾನ ಯಾವ ರೀತಿಯಾಗಿ ಇರುತ್ತೆ ಅಥವಾ ನಮ್ಮ ಸಂವಿಧಾನಕ್ಕೆ ಗೊತ್ತು ಗುರಿಗಳು ಏನು, ಧ್ಯೇಯಗಳು ಏನು ಅನ್ನೋದ್ರ ಬಗ್ಗೆ ಈ ಒಂದು ಪತ್ರ ಹೇಳುತ್ತೆ. ಅಬ್ಜೆಕ್ಟಿವ್ಸ್ ರೆಸಲ್ಯೂಷನ್ ಅನ್ನುವಂತ ಪತ್ರ ಹೇಳುತ್ತೆ. ಫಾರ್ ಎಕ್ಸಾಂಪಲ್, ನಾವು ರಚನೆ ಮಾಡಲಿಕ್ಕೆ ಅಂತ ಹೊರಟಿರುವಂತ ನಮ್ಮ ಸಂವಿಧಾನ ಇಂಡಿಪೆಂಡೆಂಟ್ ಸಾವರಿನ್ ರಿಪಬ್ಲಿಕ್ ಅಂತಂದ್ರೆ ಸಾರ್ವಭೌಮತ್ವವನ್ನು ಹೊಂದಿರುವಂತ ಒಂದು ದೇಶ, ಗಣರಾಜ್ಯವನ್ನ ಹೊಂದಿರುವಂತ ಒಂದು ದೇಶ, ಪ್ರಜಾಸತ್ತಾತ್ಮಕವಾಗಿರುವಂತ ಒಂದು ದೇಶ. ಇಂಥ ಒಂದು ದೇಶವನ್ನ ನಾವು ಕಟ್ಟಲಿಕ್ಕೆ ಹೊರಟಿದೀವಿ ಅನ್ನುವಂತ ಮಾತುಗಳನ್ನ ಈ ಒಂದು ಪತ್ರ ಹೇಳುತ್ತೆ. ಆ ಪತ್ರವೇ ಆಬ್ಜೆಕ್ಟಿವ್ಸ್ ರೆಸಲ್ಯೂಷನ್. ಇದನ್ನ ಇಂಟ್ರೊಡ್ಯೂಸ್ ಮಾಡಿದವರು ಜವಾಹರ್ಲಾಲ್ ನೆಹರು ಅವರು 13th ಡಿಸೆಂಬರ್ 1946 ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದನ್ನ ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ 22nd ಜನವರಿ 1947 ಅಲ್ಲಿ ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಇದರ ಮುಖಾಂತರವಾಗಿ ಹೇಳುತ್ತೆ, ಈ ಪತ್ರದಲ್ಲಿ ನಾವೇನು ಧ್ಯೇಯಗಳನ್ನ ನಿರ್ಣಯ ಮಾಡಿದೀವೋ ಅವುಗಳ ಆಧಾರದ ಮೇಲೆ ನಮ್ಮ ಸಂವಿಧಾನವನ್ನ ರಚನೆ ಮಾಡ್ತೀವಿ ಅನ್ನುವಂತ ಮಾತನ್ನ ಈ ಒಂದು ಆಬ್ಜೆಕ್ಟಿವ್ಸ್ ರೆಸಲ್ಯೂಷನ್ ನ ಮುಖಾಂತರವಾಗಿ ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಹೇಳುತ್ತೆ. ಈ ಆಬ್ಜೆಕ್ಟಿವ್ಸ್ ರೆಸಲ್ಯೂಷನ್ ಎಷ್ಟು ಪ್ರಮುಖವಾಗಿ ಇತ್ತು ಅಂತಂದ್ರೆ, ಈ ಆಬ್ಜೆಕ್ಟಿವ್ಸ್ ರೆಸಲ್ಯೂಷನ್ ಅನ್ನುವಂತ ಈ ಒಂದು ಪತ್ರವನ್ನ ಆಧಾರವಾಗಿ ಇಟ್ಟುಕೊಂಡೇ ಇದನ್ನೇ ಒಂದಷ್ಟು ಮಾರ್ಪಾಡು ಮಾಡಿ ನಾವು ಮುಂದೆ ನಮ್ಮ ಸಂವಿಧಾನಕ್ಕೆ ಪ್ರಿಯಾಂಬಲ್ ಅನ್ನ ರೆಡಿ ಮಾಡ್ತೀವಿ. ಅಷ್ಟರ ಮಟ್ಟಿಗೆ ಇಂಪಾರ್ಟೆನ್ಸ್ ಅನ್ನ ಹೊಂದಿದೆ ಈ ಆಬ್ಜೆಕ್ಟಿವ್ಸ್ ರೆಸಲ್ಯೂಷನ್. ಇದರ ಬಗ್ಗೆ 2 ಪಾಯಿಂಟ್. ಮೊದಲನೇ ಪಾಯಿಂಟ್, ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಯಾರು ಅಂತಂದ್ರೆ ಜವಾಹರ್ಲಾಲ್ ನೆಹರು ಅವರು. ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತಂದ್ರೆ 13th ಡಿಸೆಂಬರ್ 1946 ಅಲ್ಲಿ. ಇದನ್ನ ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ 22nd ಜನವರಿ 1947 ಅಲ್ಲಿ ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಇದನ್ನ ಮುಂದೆ ನಾವು ಮಾರ್ಪಾಡು ಮಾಡಿ ನಮ್ಮ ಸಂವಿಧಾನಕ್ಕೆ ಪ್ರಿಯಾಂಬಲ್ ಅಂತ ಎನಾಕ್ಟ್ ಮಾಡ್ಕೊಳ್ತೀವಿ.
ಸೊ ಇಲ್ಲಿಯವರೆಗೂ ನಮಗೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಯಾವ ರೀತಿಯಾಗಿ ತನ್ನ ಕೆಲಸವನ್ನು ಶುರು ಮಾಡ್ತು ಅನ್ನೋದು ಗೊತ್ತಾಯಿತು. ಆದರೆ ಶುರು ಮಾಡಿದ ನಂತರ ಅದರಲ್ಲೂ 1947 ಈ ಒಂದು ವರ್ಷದಲ್ಲಿ ಸಾಕಷ್ಟು ಪ್ರಮುಖ ಘಟನೆಗಳು ನಡೀತವೆ. ಇದರಿಂದ ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಸಾಕಷ್ಟು ಪ್ರಮುಖ ಮಾರ್ಪಾಡುಗಳು ಬರ್ತವೆ. ಅದರಲ್ಲಿ ಮೊದಲನೇ ಪ್ರಮುಖ ಘಟನೆ ನಡೆಯೋದು ಅಂತಂದ್ರೆ ಫೆಬ್ರವರಿ 1947ನಲ್ಲಿ ಅಟ್ಲೆ ಸ್ಟೇಟ್ಮೆಂಟ್ ಅನ್ನ ಕೊಡ್ಲಾಯಿತು. ಕ್ಲೆಮೆಂಟ್ ಅಟ್ಲೆ ಅನ್ನವರು ಆ ಸಂದರ್ಭದಲ್ಲಿ ಬ್ರಿಟನ್ನಿನ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ 1947 ಫೆಬ್ರವರಿಯಲ್ಲಿ. ಅದೇನು ಅಂತಂದ್ರೆ ಬೈ ಜೂನ್ 30th 1948 ಅಂತಂದ್ರೆ 1948 ಜೂನ್ 30ರ ಒಳಗಾಗಿ ಬ್ರಿಟಿಷ್ ರೂಲ್ ಭಾರತದಲ್ಲಿ ಕೊನೆಗೊಳ್ಳಲಿದೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ. ಇದರಿಂದ ನಮ್ಮ ಭಾರತದಲ್ಲಿ ಇದ್ದಂತ ಇಲ್ಲಿವರೆಗೂ ಹೊರಗೆ ಉಳಿದಿದ್ದಂತ ಪ್ರಿನ್ಸ್ಲಿ ಸ್ಟೇಟ್ಸ್ಗಳು ಮತ್ತು ಮುಸ್ಲಿಂ ಲೀಗ್ ಅಲ್ಲಿ, ಅದರಲ್ಲೂ ಭಾರತದ ಕೆಲವೊಂದು ಭಾಗಗಳನ್ನ, ಈಗ ಪಾರ್ಟಿಷನ್ ಆದರೂ ಕೂಡ ಪಾಕಿಸ್ತಾನದ ಭಾಗಗಳು ಏನಿದಾವೆ ಅವುಗಳನ್ನ ಬಿಟ್ಟು ಭಾರತದ ಕೆಲವೊಂದು ಭಾಗಗಳಲ್ಲಿ ಇದ್ದಂತ ಮುಸ್ಲಿಂ ಲೀಗಿನ ಪ್ರತಿನಿಧಿಗಳು ಅಂತ ಏನಿದ್ರು ಅವರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಜಾಯಿನ್ ಆಗ್ಲಿಕ್ಕೆ, ಪಾರ್ಟಿಸಿಪೇಟ್ ಆಗ್ಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಅಟ್ಲೆ ಸ್ಟೇಟ್ಮೆಂಟ್ ಇಂದ ನಮಗೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಯಾವ ರೀತಿಯ ಮಾರ್ಪಾಡು ಬಂತು, ಇಲ್ಲಿಯವರೆಗೂ ಹೊರಗುಳಿದಿದ್ದಂತ ಪ್ರಿನ್ಸ್ಲಿ ಸ್ಟೇಟ್ಸಿನ ಸದಸ್ಯರುಗಳು ಮತ್ತು ಮುಸ್ಲಿಂ ಲೀಗಿನ ಸದಸ್ಯರುಗಳು ಒಬ್ಬೊಬ್ಬರಾಗಿ ಜಾಯಿನ್ ಆಗ್ಲಿಕ್ಕೆ ಶುರು ಮಾಡ್ತಾರೆ. ಏಪ್ರಿಲ್ 1947 ಹೊತ್ತಿಗೆ ನೋಡಿದ್ದೆ ಆದ್ರೆ ಹಲವಾರು ಪ್ರಿನ್ಸ್ಲಿ ಸ್ಟೇಟ್ಸ್ ಗಳ ಕಡೆಯಿಂದ ಸದಸ್ಯರುಗಳು ಬಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಜಾಯಿನ್ ಆಗಿರ್ತಾರೆ. ನಂತರ ಇನ್ನೊಂದು ಪ್ರಮುಖ ಘಟನೆ ನಡೆಯೋದು ಅಂತಂದ್ರೆ ಜೂನ್ 3rd 1947 ಅಲ್ಲಿ ಮೌಂಟ್ ಬ್ಯಾಟನ್ ಪ್ಲಾನ್ ಅನ್ನ ಅನೌನ್ಸ್ ಮಾಡಲಾಗುತ್ತೆ. ಮೌಂಟ್ ಬ್ಯಾಟನ್ ಪ್ಲಾನ್ ಅಂತಂದ್ರೆ ಆ ಸಂದರ್ಭದಲ್ಲಿ ನಮ್ಮ ವೈಸ್ರಾಯ್ ಆಗಿದ್ರು ಮೌಂಟ್ ಬ್ಯಾಟನ್ ಅವರು ಒಂದು ಪ್ಲಾನ್ ಅನ್ನ ಕೊಡ್ತಾರೆ. ಯಾವ ರೀತಿಯಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ಕೊಡಬೇಕು, ಯಾವ ರೀತಿಯಾಗಿ ಪವರ್ ಅನ್ನ ಹಸ್ತಾಂತರ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ಲಾನ್ ಅನ್ನ ಕೊಡ್ತಾರೆ. ಅದನ್ನೇ ಮುಂದೆ ಬ್ರಿಟಿಷ್ ಪಾರ್ಲಿಮೆಂಟ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಅಥವಾ ಭಾರತ ಸ್ವಾತಂತ್ರ್ಯ ಕಾಯ್ದೆ 1947 ಅನ್ನುವಂತ ಹೆಸರಿನಲ್ಲಿ ಪಾಸ್ ಮಾಡುತ್ತೆ. ಈ ಒಂದು ಆಕ್ಟಿನ ಮುಖಾಂತರವಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಬರುತ್ತೆ. ಈಗ ಈ ಒಂದು ಆಕ್ಟ್ ಇಂದ ಸಾಕಷ್ಟು ಬದಲಾವಣೆಗಳು ಆಗ್ತವೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಕೆಲಸ ಮಾಡುವಂತ ರೀತಿಯಲ್ಲಿ. ಆ ಬದಲಾವಣೆಗಳನ್ನ ಒಂದೊಂದಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಮಾರ್ಪಾಡುಗಳು ನಮಗೆ ಕಂಡು ಬರ್ತವೆ. ಮೊದಲಿಗೆ ಇಲ್ಲಿಯವರೆಗೂ ಅಂತಂದ್ರೆ ಆಗಸ್ಟ್ 15 1947ರವರೆಗೂ ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಬ್ರಿಟಿಷ್ ಗವರ್ನಮೆಂಟಿನ ಅಧೀನದಲ್ಲಿ ಕೆಲಸ ಮಾಡ್ತಾ ಇತ್ತು. ಆದರೆ ಈ ಆಕ್ಟ್ ಪಾಸ್ ಆದ ನಂತರ ಆಗಸ್ಟ್ 15th 1947 ನಂತರ ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಸಂಪೂರ್ಣ ಸಾರ್ವಭೌಮತ್ವವನ್ನ ಪಡ್ಕೊಳ್ಳುತ್ತೆ. ಫುಲ್ಲಿ ಸಾವರಿನ್ ಬಾಡಿ ಆಗುತ್ತೆ. ಫುಲ್ಲಿ ಸಾವರಿನ್ ಅಥವಾ ಸಂಪೂರ್ಣ ಸಾರ್ವಭೌಮತ್ವ ಅಂದ್ರೆ ಏನು? ತನಗೆ ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಎಲ್ಲ ರೀತಿಯಾದಂತಹ ಸ್ವಾತಂತ್ರ್ಯ ಇರುತ್ತೆ. ಯಾವ ಕಾಯ್ದೆಯನ್ನಾದರೂ ಅಬ್ರೋಗೇಟ್ ಮಾಡಲಿಕ್ಕೆ, ರದ್ದು ಮಾಡಲಿಕ್ಕೆ ಅಥವಾ ಮಾರ್ಪಾಡು ಮಾಡಲಿಕ್ಕೆ. ಇಲ್ಲಿಯವರೆಗೂ ಬ್ರಿಟಿಷ್ ಅವರು ಭಾರತದ ವಿಷಯವಾಗಿ ಯಾವ ಕಾಯ್ದೆಗಳನ್ನ ಮಾಡಿದರೋ, ಕಾನೂನುಗಳನ್ನ ಮಾಡಿದರೋ ಆ ಎಲ್ಲ ಕಾನೂನುಗಳನ್ನ ರದ್ದು ಮಾಡುವ ವಿಷಯವಾಗಿ ಅಥವಾ ಮಾರ್ಪಾಡು ಮಾಡುವ ವಿಷಯವಾಗಿ ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಸಂಪೂರ್ಣ ಸ್ವಾತಂತ್ರ್ಯ ಸಿಗುತ್ತೆ ಈ ಒಂದು ಕಾನೂನಿನ ನಂತರ, ಆಗಸ್ಟ್ 15th 1947 ನಂತರ. ಇದು ಮೊದಲನೇ ಚೇಂಜ್ ಆಗೋದು. ಇಲ್ಲಿಯವರೆಗೂ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಬ್ರಿಟಿಷ್ ಗವರ್ನಮೆಂಟಿನ ಅಧೀನದಲ್ಲಿ ಕೆಲಸ ಮಾಡ್ತಾ ಇತ್ತು. ಈಗ ಸಂಪೂರ್ಣ ಸ್ವಾತಂತ್ರ್ಯವನ್ನು ಪಡೆದುಕೊಂಡಂತ, ಸಂಪೂರ್ಣ ಸಾರ್ವಭೌಮತ್ವವನ್ನು ಪಡೆದುಕೊಂಡಂತ ಬಾಡಿ ಇದಾಗುತ್ತೆ. ಇದು ಮೊದಲನೇ ಚೇಂಜ್. ಎರಡನೇ ಚೇಂಜ್ ಅಂತಂದ್ರೆ ಇಲ್ಲಿಯವರೆಗೂ ಬ್ರಿಟಿಷ್ ಗವರ್ನಮೆಂಟ್ ಇತ್ತು ಇಂಡಿಯಾವನ್ನ ರೂಲ್ ಮಾಡಲಿಕ್ಕೆ ಅಂತ. ಅಂದ್ರೆ 1947 ಆಗಸ್ಟ್ 15th ವರೆಗೂ ಬ್ರಿಟಿಷ್ ಗವರ್ನಮೆಂಟ್ ಇತ್ತು ಇಂಡಿಯಾವನ್ನ ರೂಲ್ ಮಾಡಲಿಕ್ಕೆ. ಆದರೆ ಇದಾದ ನಂತರ ಬ್ರಿಟಿಷ್ ಗವರ್ನಮೆಂಟ್ ಇಲ್ಲ. ಆದ್ದರಿಂದ ಇಂಡಿಯಾದ ಆಡಳಿತವನ್ನ ನೋಡ್ಕೊಳ್ಳಿಕ್ಕೆ, ಇಂಡಿಯಾಕ್ಕೆ ಬೇಕಾಗಿರುವಂತಹ ಕಾನೂನುಗಳನ್ನ, ಕಾಯ್ದೆಗಳನ್ನ ತರಲಿಕ್ಕೋಸ್ಕರ ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯನ್ನೇ ಪಾರ್ಲಿಮೆಂಟ್ ಆಗಿ ಕನ್ವರ್ಟ್ ಮಾಡಲಾಯಿತು. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಒಂದು ಕಡೆ ಸಂವಿಧಾನವನ್ನ ರಚನೆ ಮಾಡ್ತಿರ್ಬೇಕಾದ್ರೆ ಸಂವಿಧಾನ ರಚನಾ ಸಭೆಯಾಗಿ ಕೆಲಸವನ್ನ ಮಾಡ್ತಾ ಇತ್ತು. ಅದೇ ಇನ್ನೊಂದು ಕಡೆ ನಮ್ಮ ದೇಶಕ್ಕೆ ಕಾನೂನುಗಳನ್ನ, ಕಾಯ್ದೆಗಳನ್ನ ತರುವಂತ ಸಂದರ್ಭದಲ್ಲಿ ತಾನೇ ಪಾರ್ಲಿಮೆಂಟ್ ಅಥವಾ ಸಂಸತ್ತಿನ ರೂಪದಲ್ಲಿ ಕೆಲಸವನ್ನ ಮಾಡ್ತಾ ಇತ್ತು. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆದಂತಹ ಸಂದರ್ಭದಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷತೆಯನ್ನ ವಹಿಸಿಕೊಳ್ತಾ ಇದ್ರು. ಯಾಕೆಂತಂದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನೇ ನಾವು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಅಧ್ಯಕ್ಷರಾಗಿ, ಪ್ರೆಸಿಡೆಂಟ್ ಆಗಿ ಆಯ್ಕೆ ಮಾಡಿದ್ದು ಅದಕ್ಕೋಸ್ಕರ. ಅದೇ ಸಂಸತ್ತಿನ ರೂಪದಲ್ಲಿ ಏನಾದ್ರೂ ಸೇರಿದ್ದೆ ಆದ್ರೆ ಆ ದಿನ ಈ ಒಂದು ಸಭೆಗೆ ಅಧ್ಯಕ್ಷತೆಯನ್ನ ಜಿ.ವಿ. ಮಾವಲಂಕರ್ ಅವರು ವಹಿಸ್ಕೊಳ್ತಾ ಇದ್ರು. ಅಂದ್ರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆದಾಗ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷತೆಯನ್ನ ವಹಿಸ್ಕೊಳ್ತಾ ಇದ್ರು. ಅದೇ ಸಂಸತ್ತಿನ ರೂಪದಲ್ಲಿ ಈ ಸದಸ್ಯರುಗಳು ಸೇರಿದಾಗ ಜಿ.ವಿ. ಮಾವಲಂಕರ್ ಅವರು ಅಧ್ಯಕ್ಷತೆಯನ್ನ ವಹಿಸ್ಕೊಳ್ತಾ ಇದ್ರು. ಸೊ ಒಟ್ಟಾರೆಯಾಗಿ ಅದೇ ಸಭೆ ಒಂದು ಕಡೆ ಸಂವಿಧಾನವನ್ನ ರಚನೆ ಮಾಡ್ಲಿಕ್ಕೆ ಅಂತ ಸಂವಿಧಾನ
ರಚನಾ ಸಭೆಯಾಗೂ ಕೆಲಸವನ್ನ ಮಾಡ್ತು, ಇನ್ನೊಂದು ಕಡೆ ಕಾನೂನುಗಳನ್ನ ಮಾಡ್ಲಿಕ್ಕೋಸ್ಕರ ಒಂದು ಸಂಸತ್ತಿನ ರೂಪದಲ್ಲಿ ಕೂಡ ಕೆಲಸವನ್ನ ಮಾಡ್ತು. ಯಾಕೆಂತಂದ್ರೆ ಆ ಸಂದರ್ಭದಲ್ಲಿ ನಮ್ಮದೇ ಆದಂತ ಒಂದು ಸಂಸತ್ತು ಇರಲಿಲ್ಲ. ಅದಕ್ಕೋಸ್ಕರ ನಮ್ಮದೇ ಆದಂತ ಒಂದು ಸಂಸತ್ತು, ಮೊಟ್ಟ ಮೊದಲನೆಯ ಪಾರ್ಲಿಮೆಂಟ್ ಅಥವಾ ಮೊಟ್ಟ ಮೊದಲನೆಯ ಲೋಕಸಭೆಯನ್ನ ನಾವು ಎಲೆಕ್ಟ್ ಮಾಡೋದು 1952 ಅಲ್ಲಿಯವರೆಗೂ ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯೇ ಪಾರ್ಲಿಮೆಂಟ್ ಆಗಿ ಕೆಲಸವನ್ನ ಮಾಡುತ್ತೆ. 1952 ವರೆಗೂ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಆಲ್ಮೋಸ್ಟ್ 4.5 years, 4.5 ವರ್ಷದವರೆಗೂ ಅದೇ ಸಂಸತ್ತಾಗಿ ಕೆಲಸವನ್ನ ಮಾಡುತ್ತೆ. ನಂತರ ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಇನ್ನೊಂದು ಮಾರ್ಪಾಡು ಬರುತ್ತೆ. ಈ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಪಾಸ್ ಆದ ನಂತರ ಅದೇನು ಅಂತಂದ್ರೆ ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಮೆಂಬರ್ಶಿಪ್ನ ವಿಷಯವಾಗಿ, ಸದಸ್ಯತ್ವದ ವಿಷಯವಾಗಿ ಒಂದಷ್ಟು ಮಾರ್ಪಾಡುಗಳು ಆಗ್ತವೆ. ಇಲ್ಲಿಯವರೆಗೂ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಇದ್ದಂತ ಮೆಂಬರ್ಶಿಪ್ 389 ಆಗಿತ್ತು. ಅದರಲ್ಲಿ 296 ಸದಸ್ಯರುಗಳು ಪ್ರಾವಿನ್ಸಸ್ ಗಳ ಕಡೆಯಿಂದ ಬಂದ್ರು. ಈ ಒಂದು ಚಿತ್ರವನ್ನು ನಾವು ನಿನ್ನೆಯ ದಿನ ಅಬ್ಸರ್ವ್ ಮಾಡಿದ್ವಿ. ಈ ಚಿತ್ರದಲ್ಲಿ ಮತ್ತೆ ನೋಡೋದಾದ್ರೆ ಬ್ರಿಟಿಷ್ ಇಂಡಿಯಾ, ಈ ಒಂದು ರೆಡ್ ಕಲರ್ ಅಲ್ಲಿ ಇರುವಂತ ಏರಿಯಾ ಏನಿದೆ ಇದನ್ನು ನಾವು ಬ್ರಿಟಿಷ್ ಇಂಡಿಯಾ ಅಂತ ಕರಿತಾ ಇದ್ವಿ. ಬ್ರಿಟಿಷ್ ಇಂಡಿಯನ್ ಪ್ರಾವಿನ್ಸಸ್ ಅಥವಾ ಬ್ರಿಟಿಷ್ ಭಾರತದ ಪ್ರಾಂತ್ಯಗಳು, ಇಲ್ಲಿಂದ 296 ಮೆಂಬರ್ಸ್ ಬಂದ್ರು. ಅದೇ ರೀತಿಯಾಗಿ ಈ ಯೆಲ್ಲೋ ಕಲರ್ ಅಲ್ಲಿ ಇರುವಂತ ಏರಿಯಾಗಳು, ದೇಶೀಯ ಸಂಸ್ಥಾನಗಳ ಅಧೀನದಲ್ಲಿ ಇರುವಂತ ಈ ಪ್ರದೇಶಗಳಿಂದ 93 ಸದಸ್ಯರು ಬಂದ್ರು ಅಂತ ನಾವು ನೋಡಿದ್ವಿ. ಆದರೆ ಈಗ ಈ ಸದಸ್ಯತ್ವದಲ್ಲಿ ಒಂದಷ್ಟು ಮಾರ್ಪಾಡು ಆಗತ್ತೆ. ಯಾಕೆ ಅಂತಂದ್ರೆ ಈ ಚಿತ್ರದಲ್ಲಿ ಮತ್ತೆ ನಾವು ಅಬ್ಸರ್ವ್ ಮಾಡೋದಾದ್ರೆ ಪಾಕಿಸ್ತಾನಿನ ಭಾಗ ಏನಿತ್ತು ಎಲ್ಲ ಭಾಗ ಪಾಕಿಸ್ತಾನಕ್ಕೆ ಹೋದದ್ದರಿಂದ ಇಲ್ಲಿರುವಂತಹ ಸದಸ್ಯರುಗಳು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಿಂದ ಹೊರಗಡೆ ಹೋಗ್ತಾರೆ. ಆದ್ದರಿಂದ ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಪ್ರತಿ 1 ಮಿಲಿಯನ್, ಪ್ರತಿ 1 ದಶಲಕ್ಷ ಜನತೆಗೆ ಒಬ್ಬರು ಸದಸ್ಯರು ಅಂತ ನಾವು ಆಯ್ಕೆ ಮಾಡಿದ್ವಿ. ಆದ್ದರಿಂದ ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಮೆಂಬರ್ಶಿಪ್ ಬಂದು 299ಗೆ ಇಳಿಯುತ್ತೆ 389 ಇಂದ. ಈ 299 ಸೀಟ್ಸ್ ಅಲ್ಲಿ 229 ಸೀಟ್ಸ್ ಅನ್ನ ಇಲ್ಲಿಯವರೆಗೂ ನಾವೇನು ಬ್ರಿಟಿಷ್ ಭಾರತದ ಪ್ರಾಂತ್ಯಗಳು ಅಂತ ಕರಿತಾ ಇದ್ವಿ ಆ ಒಂದು ಏರಿಯಾಗಳಿಗೆ ಕೊಡ್ಲಾಯ್ತು. ಅದೇ ರೀತಿಯಾಗಿ ಉಳಿದಿರುವಂತಹ 70 ಸೀಟ್ಸ್ ಗಳನ್ನ ಪ್ರಿನ್ಸ್ಲಿ ಸ್ಟೇಟ್ಸ್ ಗಳು, ಅಂದ್ರೆ ಇಲ್ಲಿಯವರೆಗೂ ಇವತ್ತು ಭಾರತ ಏನು ಯುನೈಟೆಡ್ ಆಗ್ತಾ ಇದೆ ಇಲ್ಲಿಯವರೆಗೂ ಇದ್ದಂತ ದೇಶೀಯ ಸಂಸ್ಥಾನಗಳ ಅಧೀನದಲ್ಲಿ ಇದ್ದಂತ ಪ್ರದೇಶಗಳಿಗೆ ಕೊಡ್ಲಾಯ್ತು. ಈಗ ನಾವು ಸದಸ್ಯರುಗಳನ್ನ ನೋಡೋದಾದ್ರೆ ಈ ಪ್ರಾವಿನ್ಸಸ್ ಗಳ ಏರಿಯಾದಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಸದಸ್ಯರುಗಳು ಯಾವ ಒಂದು ಪ್ರಾಂತ್ಯದಿಂದ ಬರ್ತಾರೆ ಅಂತಂದ್ರೆ ಯುಪಿ ಇಂದ. ಆ ಸಂದರ್ಭದಲ್ಲಿ ಯುಪಿ ಅಂತಂದ್ರೆ ಯುನೈಟೆಡ್ ಪ್ರಾವಿನ್ಸ್, ಇವತ್ತು ನಾವು ಉತ್ತರ ಪ್ರದೇಶ ಅಂತ ಕರಿತೀವಿ, ಆ ಸಂದರ್ಭದಲ್ಲಿ ಯುನೈಟೆಡ್ ಪ್ರಾವಿನ್ಸ್ ಅಂತ ಕರಿತಾ ಇದ್ರು. ಯುಪಿ ಇಂದ 55 ಮೆಂಬರ್ಸ್ ಬರ್ತಾರೆ, ಮದ್ರಾಸ್ ಇಂದ 49 ಮೆಂಬರ್ಸ್ ಬರ್ತಾರೆ, ಬಿಹಾರ್ ರಾಜ್ಯದಿಂದ 36 ಜನ ಸದಸ್ಯರು ಬರ್ತಾರೆ. ಈ ಟಾಪ್ 3 ಸ್ಟೇಟ್ಸ್ ಗಳನ್ನ ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಅದೇ ಬಾಟಮ್ ಅಲ್ಲಿ ನೋಡೋದಾದ್ರೆ ಹಲವಾರು ರಾಜ್ಯಗಳಿಂದ ಒಬ್ಬರೋ ಇಲ್ಲ ಇಬ್ಬರೋ ಸದಸ್ಯರುಗಳು ಬರ್ತಾರೆ. ಫಾರ್ ಎಕ್ಸಾಂಪಲ್ ಕೂರ್ಗಿಂದ ಒಬ್ಬರೇ ಸದಸ್ಯರು, ಡೆಲ್ಲಿಯಿಂದ ಒಬ್ಬರೇ ಸದಸ್ಯರು ಬಂದಿರ್ತಾರೆ. ಅದೇ ರೀತಿಯಾಗಿ ದೇಶೀಯ ಸಂಸ್ಥಾನಗಳನ್ನ ನೋಡೋದಾದ್ರೆ ಮೆಜಾರಿಟಿ ಎಲ್ಲ ದೇಶೀಯ ಸಂಸ್ಥಾನಗಳಿಂದ ಒಬ್ಬರೋ ಇಲ್ಲ ಇಬ್ಬರೋ ಸದಸ್ಯರುಗಳು ಬರ್ತಾರೆ. ಅದರಲ್ಲಿ ಹೈಯೆಸ್ಟ್ ಎಷ್ಟು ಸದಸ್ಯರುಗಳು ಯಾವುದೋ ಒಂದು ಪ್ರಿನ್ಸ್ಲಿ ಸ್ಟೇಟ್ ಇಂದ ಬಂದಿದ್ದು ಅಂತ ನೋಡೋದಾದ್ರೆ ಅದು ಮೈಸೂರು ದೇಶೀಯ ಸಂಸ್ಥಾನದಿಂದನೇ 7 ಜನ ಸದಸ್ಯರುಗಳು ಬರ್ತಾರೆ ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ. ನಂತರ ಟ್ರಾವಾಂಕೋರ್, ಇವತ್ತಿನ ಕೇರಳದ ಏರಿಯಾದಲ್ಲಿ ಇದ್ದಂತ ದೇಶೀಯ ಸಂಸ್ಥಾನ, ಟ್ರಾವಾಂಕೋರ್ ಇಂದ 6 ಜನ ಸದಸ್ಯರು ಬರ್ತಾರೆ. ಇಷ್ಟು ನಮಗೆ ಓವರ್ ಆಲ್ ಈ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಬಂದ ನಂತರ ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಸಂವಿಧಾನ ರಚನಾ ಸಭೆಯಲ್ಲಿ ಆದಂತ ಬದಲಾವಣೆಗಳು. ಒಂದು, ನಮ್ಮ ಸಂವಿಧಾನ ರಚನಾ ಸಭೆ ಕಂಪ್ಲೀಟ್ಲಿ ಫುಲ್ಲಿ ಸಾವರಿನ್ ಬಾಡಿ ಆಗುತ್ತೆ, ಸಂಪೂರ್ಣ ಸಾರ್ವಭೌಮತ್ವವನ್ನು ಹೊಂದುತ್ತೆ. ಇದರ ಅರ್ಥ ಏನು? ಬ್ರಿಟಿಷ್ ಅವರು ಭಾರತದ ಬಗ್ಗೆ ಮಾಡಿದಂತ ಯಾವುದೇ ಕಾನೂನು, ಯಾವುದೇ ಕಾಯ್ದೆ ಆಗಿರಬಹುದು ಅದನ್ನ ರದ್ದು ಮಾಡುವಂತ ಅಥವಾ ಮಾರ್ಪಾಡು ಮಾಡುವಂತ ಪವರ್ ಅನ್ನ ಪಡ್ಕೊಳ್ಳುತ್ತೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಅದೇ ರೀತಿಯಾಗಿ ಎರಡನೇ ಮಾರ್ಪಾಡು ಆದದ್ದು ಅಂತಂದ್ರೆ ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಕೇವಲ ಸಂವಿಧಾನ ರಚನಾ ಸಭೆ ಮಾತ್ರನೇ ಅಲ್ಲ, ನಮ್ಮ ಮೊಟ್ಟ ಮೊದಲನೆಯ ಸಂಸತ್ತಾಗಿ ಕೂಡ ಕೆಲಸವನ್ನ ಮಾಡುತ್ತೆ, ತಾತ್ಕಾಲಿಕ ಸಂಸತ್ತಾಗಿ ಕೆಲಸವನ್ನ ಕೂಡ ಮಾಡುತ್ತೆ. ನಂತರ ಮೂರನೇ ಮಾರ್ಪಾಡು ಆದದ್ದು ಅಂತಂದ್ರೆ ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಮೆಂಬರ್ಶಿಪ್ ಅಲ್ಲಿ. ಈಗ ಈ ಸಂವಿಧಾನ ರಚನಾ ಸಭೆ ತಾನು ಕೆಲಸವನ್ನ ಮಾಡಲಿಕ್ಕೆ ಒಂದಷ್ಟು ಕಮಿಟಿಗಳನ್ನ ಫಾರ್ಮ್ ಮಾಡ್ಕೊಳ್ತು. ಯಾಕೆಂತಂದ್ರೆ ಎಲ್ಲ 299 ಜನ ಸದಸ್ಯರುಗಳು ಕುಳಿತುಕೊಂಡು ಸಂವಿಧಾನವನ್ನ ರೆಡಿ ಮಾಡಲಿಕ್ಕೆ ಆಗೋದಿಲ್ಲ. ಬೇರೆ ಬೇರೆ ಕೆಲಸವನ್ನ ಬೇರೆ ಬೇರೆ ಕಮಿಟಿಗಳ ಮುಖಾಂತರವಾಗಿ ಮುಗಿಸಬೇಕು. ಅದಕ್ಕೋಸ್ಕರ ಕಮಿಟೀಸ್ ಗಳನ್ನ ಫಾರ್ಮ್ ಮಾಡಲಾಯಿತು. ಒಂದಷ್ಟು ಮೇಜರ್ ಕಮಿಟೀಸ್ಗಳು ಇದಾವೆ, ಒಂದಷ್ಟು ಮೈನರ್ ಕಮಿಟೀಸ್ಗಳು ಇದಾವೆ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಮೇಜರ್ ಕಮಿಟೀಸ್ ಗಳನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಕಮಿಟೀಸ್ಗಳ ಹೆಸರುಗಳು, ಯಾರು ಅಧ್ಯಕ್ಷತೆಯನ್ನ ವಹಿಸಿದ್ರು, ಇಷ್ಟು ನಮ್ಗೆ ನೆನಪಿದ್ರೆ ಸಾಕಾಗುತ್ತೆ. ಮೊದಲಿಗೆ ಮೇಜರ್ ಕಮಿಟೀಸ್ಗಳಲ್ಲಿ ಮೊದಲನೇ ಇಂಪಾರ್ಟೆಂಟ್ ಕಮಿಟಿ ಅಂತಂದ್ರೆ ಯೂನಿಯನ್ ಪವರ್ ಕಮಿಟಿ, ಕೇಂದ್ರ ಅಧಿಕಾರ ಕಮಿಟಿ. ಇದಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಜವಾಹರ್ಲಾಲ್ ನೆಹರು. ಅದೇ ರೀತಿಯಾಗಿ ಯೂನಿಯನ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ಅಥವಾ ಕೇಂದ್ರ ಸಂವಿಧಾನ ಸಮಿತಿ, ಇದಕ್ಕೆ ಕೂಡ ಅಧ್ಯಕ್ಷತೆಯನ್ನ ಜವಾಹರ್ಲಾಲ್ ನೆಹರು ಅವರೇ ವಹಿಸಿದ್ರು. ಜೊತೆಗೆ ಮೂರನೇ ಸಮಿತಿ ಸ್ಟೇಟ್ಸ್ ಕಮಿಟಿ ಅಥವಾ ಕಮಿಟಿ ಫಾರ್ ನೆಗೋಷಿಯೇಟಿಂಗ್ ವಿತ್ ಸ್ಟೇಟ್ಸ್, ರಾಜ್ಯಗಳೊಂದಿಗೆ ಮಾತುಕತೆಯನ್ನ ನಡೆಸುವಂತ ಒಂದು ಸಮಿತಿ. ಈ ಸಮಿತಿಗೆ ಕೂಡ ಅಧ್ಯಕ್ಷತೆಯನ್ನ ನೆಹರು ಅವರೇ ವಹಿಸಿದ್ರು. ಸೊ ಒಟ್ಟಾರೆಯಾಗಿ ಮೊದಲ 3 ಸಮಿತಿಗಳು ಯೂನಿಯನ್ ಪವರ್ ಕಮಿಟಿ, ಯೂನಿಯನ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ಮತ್ತು ಸ್ಟೇಟ್ಸ್ ಕಮಿಟಿ
ಕಮಿಟಿ ಅಥವಾ ಕಮಿಟಿ ಫಾರ್ ನೆಗೋಷಿಯೇಟಿಂಗ್ ವಿತ್ ಸ್ಟೇಟ್ಸ್. ಈ 3 ಸಮಿತಿಗಳಿಗೆ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಜವಾಹರ್ಲಾಲ್ ನೆಹರು ಅವರು. 3 ಸಮಿತಿಗಳು ಆದವು. 4ನೇ ಸಮಿತಿ ಬಂದು ಪ್ರೊವಿನ್ಷಿಯಲ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ಅಥವಾ ಪ್ರಾಂತೀಯ ಸಂವಿಧಾನ ಸಮಿತಿ ಮತ್ತು ಅಡ್ವೈಸರಿ ಕಮಿಟಿ ಆನ್ ಫಂಡಮೆಂಟಲ್ ರೈಟ್ಸ್, ಮೈನಾರಿಟೀಸ್, ಟ್ರೈಬಲ್ ಅಂಡ್ ಎಕ್ಸ್ಕ್ಲೂಡೆಡ್ ಏರಿಯಾ ಅಂತಂದ್ರೆ ಒಂದು ಅಡ್ವೈಸರಿ ಕಮಿಟಿ ಇತ್ತು. ನಮ್ಮ ಮೂಲಭೂತ ಹಕ್ಕುಗಳ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಟ್ರೈಬಲ್ ಮತ್ತು ಎಕ್ಸ್ಕ್ಲೂಡೆಡ್ ಏರಿಯಾಗಳ ಬಗ್ಗೆ ಈ ಒಂದು ಸಮಿತಿ. ಈ 2 ಸಮಿತಿಗಳಿಗೆ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಿದ್ರು. ಅಂದ್ರೆ ಮೊದಲ 3 ಸಮಿತಿಗಳು ಯೂನಿಯನ್ ಪವರ್, ಯೂನಿಯನ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ಮತ್ತು ಸ್ಟೇಟ್ಸ್ ಕಮಿಟಿ. ಈ 3 ಕಮಿಟಿಗಳಿಗೆ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಜವಾಹರ್ಲಾಲ್ ನೆಹರು ಅವರು. ಅದೇ ರೀತಿಯಾಗಿ ಪ್ರೊವಿನ್ಷಿಯಲ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ಮತ್ತು ಅಡ್ವೈಸರಿ ಕಮಿಟಿ ಆನ್ ಫಂಡಮೆಂಟಲ್ ರೈಟ್ಸ್, ಮೈನಾರಿಟೀಸ್ ಮತ್ತು ಟ್ರೈಬಲ್ ಅಂಡ್ ಎಕ್ಸ್ಕ್ಲೂಡೆಡ್ ಏರಿಯಾ ಈ ಒಂದು ಕಮಿಟಿ. ಈ 2 ಕಮಿಟಿಗಳಿಗೆ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಿದ್ರು. ನಂತರ 6ನೇ ಕಮಿಟಿ ರೂಲ್ಸ್ ಆಫ್ ಪ್ರೊಸೀಜರ್ ಕಮಿಟಿ ಅಂತ, 7ನೇ ಕಮಿಟಿ ಸ್ಟೀರಿಂಗ್ ಕಮಿಟಿ ಅಂತ. ಈ 2 ಕಮಿಟಿಗಳಿಗೆ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಆಗಿದ್ರು. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಅಧ್ಯಕ್ಷರು ಕೂಡ ಆಗಿದ್ರು. ಈ 2 ಕಮಿಟಿಗಳ ಅಧ್ಯಕ್ಷರು ಕೂಡ ಆಗಿದ್ರು. ನಂತರ ವೆರಿ ಇಂಪಾರ್ಟೆಂಟ್ ಒಂದು ಸಮಿತಿ, ಕರಡು ಸಮಿತಿ ಅಥವಾ ಡ್ರಾಫ್ಟಿಂಗ್ ಕಮಿಟಿ. ಈ ಡ್ರಾಫ್ಟಿಂಗ್ ಕಮಿಟಿಯ ಅಧ್ಯಕ್ಷತೆಯನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ವಹಿಸಿದ್ರು. ವೆರಿ ಇಂಪಾರ್ಟೆಂಟ್. ಈಗ ನಾವು ಈ ಕಮಿಟಿಯ ಬಗ್ಗೆ ಡಿಸ್ಕಸ್ ಮಾಡೋಣ. ಡ್ರಾಫ್ಟಿಂಗ್ ಕಮಿಟಿ, ಅದರ ಹೆಸರೇ ಹೇಳ್ತಾ ಇದೆ, ಡ್ರಾಫ್ಟ್ ಮಾಡೋದು, ಕರಡು ಪ್ರತಿ ಒಂದನ್ನ ತಗೊಂಡು ಬರೋದು. ನಮ್ಮ ಸಂವಿಧಾನದ ಕರಡು ಪ್ರತಿ ಒಂದನ್ನ, ಡ್ರಾಫ್ಟ್ ಫಾರ್ಮ್ ಒಂದನ್ನ ತರೋದು. ಆ ಡ್ರಾಫ್ಟ್ ಅನ್ನ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಮುಂದೆ ಇಡೋದು. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆ ಡ್ರಾಫ್ಟ್ ಅಲ್ಲಿರುವಂತ ಪ್ರತಿಯೊಂದು ಅಂಶವನ್ನು ಡಿಸ್ಕಸ್ ಮಾಡಿ ಕೊನೆಗೆ ತನ್ನ ಕಡೆಯಿಂದ ಪಾಸ್ ಮಾಡುತ್ತೆ. ಆಗ ಫೈನಲ್ ಸಂವಿಧಾನ ರೆಡಿ ಆಗುತ್ತೆ. ಸೊ ಮೊದಲನೇ ಸ್ಟೆಪ್ ಏನು? ಡ್ರಾಫ್ಟಿಂಗ್ ಕಮಿಟಿ ಡ್ರಾಫ್ಟ್ ಮಾಡಬೇಕು ಕರಡು ಸಂವಿಧಾನ ಒಂದನ್ನ. ಈ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಯಾರ್ಯಾರು ಮೆಂಬರ್ಸ್ ಇದ್ರು ಇದು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ ಈ ಡ್ರಾಫ್ಟಿಂಗ್ ಕಮಿಟಿಯ ಅಧ್ಯಕ್ಷತೆಯನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ವಹಿಸಿಕೊಂಡಿದ್ರು. ಈ ಕರಡು ಸಮಿತಿ, ಡ್ರಾಫ್ಟಿಂಗ್ ಕಮಿಟಿಯೇ ನಮ್ಮ ಸಂವಿಧಾನಕ್ಕೆ ಬೇಕಾಗಿರುವಂತ, ಇವತ್ತು ನಾವು ಸಂವಿಧಾನ ಅಂತ ಏನು ನೋಡ್ತೀವಿ ಅದಕ್ಕಿಂತ ಹಿಂದೆ ಇದ್ದಂತ ಒಂದು ಕರಡು ಸಂವಿಧಾನ ಏನಿತ್ತು, ಡ್ರಾಫ್ಟ್ ಸಂವಿಧಾನ ಅಂತ, ಅದನ್ನ ಫಾರ್ಮ್ ಮಾಡಿದ್ದು, ಅದನ್ನ ತಂದದ್ದು. ಆ ಒಂದು ಕರಡು ಸಂವಿಧಾನವನ್ನ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಮುಂದೆ ಇಟ್ಟು ಪ್ರತಿಯೊಂದು ಅಂಶವನ್ನು ಡಿಸ್ಕಸ್ ಮಾಡ್ತಾ ಇರಬೇಕಾದ್ರೆ ಆ ಅಂಶ ನಮ್ಮ ಸಂವಿಧಾನಕ್ಕೆ ಯಾತಕ್ಕೋಸ್ಕರ ಬೇಕು? ಫಾರ್ ಎಕ್ಸಾಂಪಲ್, ನ್ಯಾಷನಲ್ ಎಮರ್ಜೆನ್ಸಿ ಬೇಕು, ಪ್ರೆಸಿಡೆನ್ಷಿಯಲ್ ರೂಲ್ ಬೇಕು. ಇಂಥ ಅಂಶಗಳನ್ನ ನಮ್ಮ ಸಂವಿಧಾನದಲ್ಲಿ ಇನ್ಕ್ಲೂಡ್ ಮಾಡ್ತಾ ಇರಬೇಕಾದ್ರೆ ಯಾತಕ್ಕೋಸ್ಕರ ಬೇಕು ಅನ್ನೋದಕ್ಕೆ ಸಾಕಷ್ಟು ಲಾಜಿಕ್ಸ್ ಗಳನ್ನ ಕೊಡ್ತಾ ಹೋಗ್ತಾರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅಂದ್ರೆ ಈ ಕಮಿಟಿ ತಂದಂತ ಕರಡು ಪ್ರತಿ ಏನಿತ್ತು ಆ ಕರಡು ಪ್ರತಿಯನ್ನ ಫೈನಲ್ ಸಂವಿಧಾನವಾಗಿ ರೂಪಾಂತರ ಮಾಡುವಲ್ಲಿ, ಪ್ರತಿಯೊಂದು ಅಂಶವನ್ನು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಡಿಸ್ಕಸ್ ಮಾಡುವಲ್ಲಿ, ಎಲ್ಲರನ್ನ ಒಪ್ಪಿಸುವಲ್ಲಿ ಸಾಕಷ್ಟು ಲಾಜಿಕ್ಸ್ ಗಳನ್ನ ಕೊಡ್ತಾ ಎಲ್ಲರನ್ನು ಒಪ್ಪಿಸುವಲ್ಲಿ ಸಾಕಷ್ಟು ರೋಲ್ ಅನ್ನ ಪ್ಲೇ ಮಾಡಿದವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಆದ್ದರಿಂದನೇ ಅವರನ್ನ ಆಧುನಿಕ ಮನು, ಮಾಡರ್ನ್ ಮನು ಅಥವಾ ಸಂವಿಧಾನ ಶಿಲ್ಪಿ ಅಂತ ನಾವು ಕರಿತೀವಿ. ಸೊ ಮೊದಲನೇ ಪಾಯಿಂಟ್, ಈ ಡ್ರಾಫ್ಟಿಂಗ್ ಕಮಿಟಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಈಗ ನಾವು ಈ ಕಮಿಟಿಯ ಮೆಂಬರ್ಸ್ ಅನ್ನ ನೋಡೋದಾದ್ರೆ, ಮೊದಲಿಗೆ N ಗೋಪಾಲಸ್ವಾಮಿ ಅಯ್ಯಂಗಾರ್ ಅವರು ಸದಸ್ಯರು ಆಗಿದ್ರು. ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅವರು ಕೂಡ ಸದಸ್ಯರು ಆಗಿದ್ರು. KM ಮುನ್ಷಿ ಅವರು ಕೂಡ ಈ ಡ್ರಾಫ್ಟಿಂಗ್ ಕಮಿಟಿಯ ಸದಸ್ಯರು ಆಗಿದ್ರು. ಜೊತೆಗೆ ಸೈಯದ್ ಮೊಹಮ್ಮದ್ ಸಾದುಲ್ಲಾ ಅನ್ನೋರು ಕೂಡ ಈ ಸಮಿತಿಯ ಸದಸ್ಯರು ಆಗಿದ್ರು. ಜೊತೆಗೆ N ಮಾಧವರಾವ್ ಅನ್ನೋರು ಕೂಡ ಈ ಡ್ರಾಫ್ಟಿಂಗ್ ಕಮಿಟಿಗೆ ಸದಸ್ಯರು ಆಗ್ತಾರೆ. ಯಾಕೆ ಅಂತಂದ್ರೆ ಅವರಿಗಿಂತ ಹಿಂದೆ BL ಮಿತ್ತರ್ ಅನ್ನುವಂತ ಸದಸ್ಯರು ಒಬ್ಬರಿದ್ರು. ಅವರು ಅನಾರೋಗ್ಯದ ಕಾರಣದಿಂದ ರಿಸೈನ್ ಮಾಡ್ತಾರೆ. ಆದ್ದರಿಂದ ಅವರ ಜಾಗಕ್ಕೆ N ಮಾಧವರಾವ್ ಅವರು ಬರ್ತಾರೆ. ನಂತರ DP ಖೈತಾನ್ ಅನ್ನುವಂತ ಸದಸ್ಯರು ಮರಣವನ್ನ ಹೊಂದಿದ ಹಿನ್ನೆಲೆಯಲ್ಲಿ TT ಕೃಷ್ಣಮಾಚಾರಿ ಅವರು ಕೂಡ ಬಂದು ಸೇರ್ಕೊಳ್ತಾರೆ. ಸೊ ಒಟ್ಟಾರೆಯಾಗಿ ಈ ಡ್ರಾಫ್ಟಿಂಗ್ ಕಮಿಟಿಯ ಈ 6 ಜನ ಮೆಂಬರ್ಸ್ ನಿಮಗೆ ನೆನಪಿರಬೇಕು. 6 ಜನ ಮೆಂಬರ್ಸ್ ಅನ್ನ ಯಾವುದಾದ್ರೂ ಒಂದು ಕೋಡಿನ ರೂಪದಲ್ಲಿ ನೆನಪಿಟ್ಕೊಳ್ಳಿ, ನಿಮಗೆ ಸುಲಭವಾಗಿ ನೆನಪಿರುತ್ತೆ. ನಂತರ ಈ ಕರಡು ಸಮಿತಿ ಅಥವಾ ಡ್ರಾಫ್ಟಿಂಗ್ ಕಮಿಟಿ ನಮ್ಮ ಸಂವಿಧಾನಕ್ಕೆ ಬೇಕಾಗಿರುವಂತ ಕರಡು ಪ್ರತಿ ಒಂದನ್ನ ತರುತ್ತೆ. ಅದನ್ನ ಪಬ್ಲಿಕ್ ಡಿಸ್ಕಷನ್ಗೆ ಇಡ್ಲಾಗುತ್ತೆ. ನಂತರ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ತರಲಾಗುತ್ತೆ. ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಥವಾ ಸಂವಿಧಾನ ರಚನಾ ಸಭೆಯಲ್ಲಿ ಪ್ರತಿಯೊಂದು ಅಂಶವನ್ನ, ನಮ್ಮ ಸಂವಿಧಾನದ ಪ್ರತಿಯೊಂದು ಪ್ರಾವಿಷನ್ ಅನ್ನ ಇನ್ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡಲಾಗುತ್ತೆ. ನಂತರ ಕೊನೆಯಲ್ಲಿ ಇವತ್ತು ನಾವೇನು ಸಂವಿಧಾನ ಅಂತ ಕರಿತೀವಿ ಅದು ಹೊರಹೊಮ್ಮುತ್ತೆ, ಅದು ವಿಕಾಸಗೊಂಡು ಹೊರಹೊಮ್ಮುತ್ತೆ. ಈ ಎಂಟೈರ್ ಪ್ರೋಸೆಸ್ ಏನಿದೆ ಇದು 2 ವರ್ಷಗಳು 11 ತಿಂಗಳುಗಳು 18 ದಿನಗಳಷ್ಟು ಕಾಲವನ್ನ ತೆಗೆದುಕೊಳ್ಳುತ್ತೆ. ಅಂದ್ರೆ ಹತ್ತತ್ರ 3 ವರ್ಷಗಳಷ್ಟು ಕಾಲವನ್ನ ತೆಗೆದುಕೊಳ್ಳುತ್ತೆ.
12 ಸೆಷನ್ಸ್ಗಳಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಕೆಲಸವನ್ನ ಮಾಡುತ್ತೆ. 11 ಸೆಷನ್ಸ್ಗಳು, ಮೊದಲನೇ ಸೆಷನ್ ಡಿಸೆಂಬರ್ 1946 ಇಂದ ಹಿಡಿದು 11 ಸೆಷನ್ಸ್ಗಳಲ್ಲಿ ಕೆಲಸವನ್ನ ಮಾಡುತ್ತೆ. 12ನೇ ಸೆಷನ್ 1950 ಜನವರಿ 24 ಅಂದು 12ನೇ ಸೆಷನ್ಗೆ ಕಮೆನ್ಸ್ ಆಗುತ್ತೆ. ಈ ಸೆಷನ್ ಅಥವಾ ಈ 12ನೇ ಅಧಿವೇಶನದಲ್ಲಿ ಪ್ರತಿಯೊಬ್ಬ ಸದಸ್ಯರು ಬಂದು ಇಲ್ಲಿ ಒಂದುಗೂಡಿ ನಮ್ಮ ಸಂವಿಧಾನಕ್ಕೆ ಅವರವರ ಸಿಗ್ನೇಚರ್ ಸಹಿಯನ್ನ ಅಪೆಂಡ್ ಮಾಡ್ತಾರೆ, ಸೇರಿಸ್ತಾ ಹೋಗ್ತಾರೆ. ಎಲ್ಲ ಸದಸ್ಯರುಗಳು ಬಂದು ಸಹಿ ಮಾಡೋದಿಲ್ಲ. ಅಂದ್ರೆ 299 ಸದಸ್ಯರುಗಳು ಏನಿದ್ರು ಎಲ್ಲರೂ ಬರೋದಿಲ್ಲ. ಕೆಲವೊಬ್ಬರು ಕಾರಣಾಂತರಗಳಿಂದ ಆ ಸಂದರ್ಭದಲ್ಲಿ ಬಂದು ಸಹಿಯನ್ನ ಕೊಡೋದಿಲ್ಲ. ಆದರೆ ಮೆಜಾರಿಟಿ ಎಲ್ಲ ಪ್ರಮುಖರು ಬಂದು ತಮ್ಮ ಸಹಿಯನ್ನ ಸೇರಿಸ್ತಾರೆ ನಮ್ಮ ಸಂವಿಧಾನಕ್ಕೆ. ಈ ರೀತಿಯಾಗಿ ಸಿದ್ಧಗೊಂಡಂತ ಈ ನಮ್ಮ ಸಂವಿಧಾನವನ್ನ 1949 ನವೆಂಬರ್ 26ನೇ ತಾರೀಕಂದು ನಾವು ಅಡಾಪ್ಟ್ ಮಾಡ್ಕೊಳ್ತೀವಿ. ಆ ದಿನದಂದು ನಮ್ಮ ಕಾನ್ಸ್ಟಿಟ್ಯೂಷನ್ ಅನ್ನ ನಾವು ಅಂಗೀಕಾರವನ್ನ ಮಾಡಿಕೊಳ್ತೀವಿ. ಅಂಗೀಕಾರ ಅಥವಾ ಅಡಾಪ್ಟ್ ಈ ಪದವನ್ನ ನೀವು ನೆನ್ಪಿಟ್ಕೊಳ್ಬೇಕು. ಯಾಕೆಂತಂದ್ರೆ ಈ ದಿನವೇ ನಮ್ಮ ಸಂವಿಧಾನ ರೆಡಿ ಇತ್ತು, ಆದರೆ ಅವತ್ತೇ ನಾವು ಅನುಷ್ಠಾನಕ್ಕೆ ತರೋದಿಲ್ಲ, ಇಂಪ್ಲಿಮೆಂಟೇಷನ್ಗೆ ಅಥವಾ ಕಮೆನ್ಸ್ಮೆಂಟ್ಗೆ ತರೋದಿಲ್ಲ. 2 ತಿಂಗಳ ಕಾಲ ಮುಂದೂಡ್ತೀವಿ. ಯಾವತ್ತು ನಾವು ಇದನ್ನ ಕಮೆನ್ಸ್ಮೆಂಟ್ಗೆ ತರ್ತೀವಿ ಅಂತಂದ್ರೆ 26 ಜನವರಿ 1950 ಈ ದಿನದಂದು ಕಮೆನ್ಸ್ಮೆಂಟ್ಗೆ ತರ್ತೀವಿ. ಅಂದ್ರೆ ನಮ್ಮ ಸಂವಿಧಾನವನ್ನ ಜಾರಿಗೊಳಿಸಲು, ಅನುಷ್ಠಾನಗೊಳಿಸಲು ಅಥವಾ ಕಮೆನ್ಸ್ ಮಾಡ್ಕೊಳ್ಳಿಕ್ಕೆ ಅಂತ ನಾವು ಫಿಕ್ಸ್ ಮಾಡಿದಂತ ಡೇಟು 1950 ಜನವರಿ 26ನೇ ತಾರೀಕು. ಆದ್ದರಿಂದ ನಾವು ನಮ್ಮ ಸಂವಿಧಾನವನ್ನ ಅಡಾಪ್ಟ್ ಮಾಡಿಕೊಂಡಂತ, ಅಂಗೀಕಾರ ಮಾಡಿಕೊಂಡಂತ ಈ ಒಂದು ನವೆಂಬರ್ 26ನೇ ತಾರೀಕನ್ನ ಸಂವಿಧಾನ ದಿನಾಚರಣೆ, ಕಾನ್ಸ್ಟಿಟ್ಯೂಷನ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಅದೇ ಜನವರಿ 26ನೇ ತಾರೀಕನ್ನ ನಾವು ಗಣರಾಜ್ಯೋತ್ಸವ ಅಥವಾ ರಿಪಬ್ಲಿಕ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಈ ದಿನದಂದು ನಮ್ಮ ಸಂವಿಧಾನ ಕಮೆನ್ಸ್ಮೆಂಟ್ಗೆ ಬರುತ್ತೆ, ಅನುಷ್ಠಾನಗೊಳ್ಳುತ್ತೆ ಜನವರಿ 26, 1950 ಈ ದಿನಾಂಕದಿಂದ. ನಾವು ಜನವರಿ 26, 1950ಯನ್ನೇ ಯಾಕೆ ಚೂಸ್ ಮಾಡ್ಕೊಂಡ್ವಿ? ಯಾಕೆ ಅಂತಂದ್ರೆ ಜನವರಿ 26 ಅನ್ನೋದು ಒಂದು ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಅನ್ನ ಹೊಂದಿದೆ. ಅದಕ್ಕೋಸ್ಕರ ಹಿಸ್ಟ್ರಿಯಲ್ಲಿ ವಾಪಸ್ಸು ನಾವು ಹೋಗಿ ನೋಡಿದ್ದೆ ಆದ್ರೆ ಲಾಹೋರ್ ಸೆಷನ್ ಆಗುತ್ತೆ ಡಿಸೆಂಬರ್ 1929 ಅಲ್ಲಿ. ಈ ಲಾಹೋರ್ ಸೆಷನ್ಗೆ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರ್ತಾರೆ ಜವಾಹರ್ಲಾಲ್ ನೆಹರು ಅವರು. ಆ ಸೆಷನ್ ಅಲ್ಲಿ ಡಿಸೈಡ್ ಮಾಡಲಾಗಿರುತ್ತೆ 1930 ಜನವರಿ 26ನೇ ತಾರೀಕನ್ನ ಪೂರ್ಣ ಸ್ವರಾಜ್ಯ ದಿನವನ್ನಾಗಿ ಆಚರಣೆ ಮಾಡಬೇಕು ಅಂತ. ಇನ್ಫ್ಯಾಕ್ಟ್ ನಾವು ಆಚರಣೆಯನ್ನ ಮಾಡ್ತೀವಿ 1930 ಜನವರಿ 26ನೇ ತಾರೀಕನ್ನ ಪೂರ್ಣ ಸ್ವರಾಜ್ಯ ದಿನವನ್ನಾಗಿ. ಅದನ್ನ ನೆನಪಿಟ್ಟುಕೊಳ್ಳಿಕ್ಕೋಸ್ಕರ ಅದರ ಹಿನ್ನೆಲೆಯಲ್ಲಿ ನಾವು ಜನವರಿ 26ನೇ ತಾರೀಕನ್ನೇ ನಮ್ಮ ಗಣರಾಜ್ಯೋತ್ಸವದ ದಿನವನ್ನಾಗಿ ಚೂಸ್ ಮಾಡ್ಕೊಳ್ತೀವಿ. ಸೊ ಒಟ್ಟಾರೆಯಾಗಿ ನಿಮಗೆ ನೆನಪಿರಬೇಕಾದಂತ ಒಂದು ಪಾಯಿಂಟ್ ಅಂತಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿದ್ದು, ಇದೇ ಪದವನ್ನ ನೆನ್ಪಿಟ್ಕೊಳ್ಳಿ, ಅಡಾಪ್ಟ್ ಮಾಡ್ಕೊಂಡಿದ್ದು ಅಥವಾ ಅಂಗೀಕಾರ ಮಾಡ್ಕೊಂಡಿದ್ದು 26 ನವೆಂಬರ್ 1949. ಇದೇ ಡೇಟನೇ ನಾವು ಪ್ರಿಯಾಂಬಲ್ ಅಲ್ಲಿ ಕೂಡ ನೋಡೋದು. ಅದೇ ನಮ್ಮ ಕಾನ್ಸ್ಟಿಟ್ಯೂಷನ್ ಕಮೆನ್ಸ್ಮೆಂಟ್ಗೆ ಬಂದಿದ್ದು ಯಾವಾಗ ಅಂತಂದ್ರೆ 26 ಜನವರಿ 1950. ಈ ದಿನ ನಮಗೆ ಗಣರಾಜ್ಯೋತ್ಸವದ ದಿನ ಆಗಿದೆ, ರಿಪಬ್ಲಿಕ್ ಡೇ ಆಗಿದೆ. ಈ 26 ನವೆಂಬರ್ 1949 ಅಲ್ಲೇ ಅಡಾಪ್ಟ್ ಯಾಕೆ ಮಾಡ್ಕೊಂಡ್ವಿ? 2 ತಿಂಗಳುಗಳ ಕಾಲ ಯಾಕೆ ಕಾಯಲಿಲ್ಲ? ಯಾಕೆ ಅಂತಂದ್ರೆ ಆ ಸಂದರ್ಭದಲ್ಲಿ ನಮಗೆ ಬೇಕಾಗಿದ್ದಂತ ಮೇಜರ್ ಪ್ರಾವಿಷನ್ಸ್ಗಳು, ಫಾರ್ ಎಕ್ಸಾಂಪಲ್ ಸಿಟಿಜನ್ಶಿಪ್ಪಿನ ವಿಷಯವಾಗಿ ಆಗಿರಬಹುದು, ಬರ್ತಾ ಇರುವಂತ ಎಲೆಕ್ಷನ್ಗೆ ಬೇಕಾಗಿರುವಂತಹ ಪ್ರಾವಿಷನ್ಸ್ಗಳು ಆಗಿರಬಹುದು, ಅವೆಲ್ಲವನ್ನ ಆ ಕ್ಷಣವೇ ನಾವು ಇಂಪ್ಲಿಮೆಂಟೇಷನ್ಗೆ ತರೋದು ಇಂಪಾರ್ಟೆಂಟ್ ಆಗಿತ್ತು. ಆದ್ದರಿಂದ ಕೆಲವೊಂದು ಮೇಜರ್ ಪ್ರಾವಿಷನ್ಸ್ ಗಳನ್ನ ನಾವು ಆ ಸಂದರ್ಭದಲ್ಲಿ ಅಡಾಪ್ಟ್ ಮಾಡ್ಕೊಳ್ತೀವಿ, ಇಂಪ್ಲಿಮೆಂಟೇಷನ್ಗೆ ತರ್ತೀವಿ. ಎಂಟೈರ್ ಕಾನ್ಸ್ಟಿಟ್ಯೂಷನ್ ಇಂಪ್ಲಿಮೆಂಟೇಷನ್ಗೆ ಅಥವಾ ಕಮೆನ್ಸ್ಮೆಂಟ್ಗೆ ಬರೋದು 26 ಜನವರಿ 1950 ಈ ದಿನಾಂಕದಿಂದ. ಕೊನೆಯಲ್ಲಿ ಈ ಟಾಪಿಕ್ ಅನ್ನ ಮುಗಿಸೋದಕ್ಕಿಂತ ಮುಂಚೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ನಮಗೆ ಇಲ್ಲಿಯವರೆಗೂ ಡಿಸ್ಕಷನ್ ಇಂದ ಗೊತ್ತಾಗಿದ್ದು ಅಂತಂದ್ರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಥವಾ ಸಂವಿಧಾನ ರಚನಾ ಸಭೆ ಅನ್ನೋದು ನಮ್ಮ ಸಂವಿಧಾನವನ್ನ ರೂಪಿಸ್ತು ಅಂತ. ಅದರ ಜೊತೆಗೆ ಇತರ ಕೆಲಸಗಳನ್ನ ಕೂಡ ಮಾಡುತ್ತೆ. ಈ ಕೆಲಸಗಳನ್ನ ಕೂಡ ನಾವು ನೆನ್ಪಿಟ್ಕೊಳ್ಬೇಕು. ಮೊದಲನೇ ಕೆಲಸ ಅಂತಂದ್ರೆ 22 ಜುಲೈ 1947 ಈ ದಿನದಂದು ನಮ್ಮ ನ್ಯಾಷನಲ್ ಫ್ಲಾಗ್, ಇವತ್ತು ಏನು ನ್ಯಾಷನಲ್ ಫ್ಲಾಗ್ ಅಂತ ನಾವು ಟ್ರೈ ಕಲರ್ ಫ್ಲಾಗ್ ಅನ್ನ ಕರಿತೀವಿ, ಅದನ್ನ ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಯಾವಾಗ? ನಮಗೆ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆನೆ ಅಡಾಪ್ಟ್ ಮಾಡ್ಕೊಳ್ಳುತ್ತೆ 22 ಜುಲೈ 1947. ಜೊತೆಗೆ ನಮ್ಮ ಇಂಡಿಯಾದ ಮೆಂಬರ್ಶಿಪ್ ಸದಸ್ಯತ್ವವನ್ನ ಕಾಮನ್ವೆಲ್ತ್ ಗುಂಪಿಗೆ ಇಂಡಿಯಾದ ಸದಸ್ಯತ್ವವನ್ನ ರಾಟಿಫೈ ಮಾಡುತ್ತೆ ಮೇ 1949 ಅಲ್ಲಿ. ಜೊತೆಗೆ ತನ್ನ ಕೊನೆಯ ಸೆಷನ್ ಅಲ್ಲಿ 1940 ಜನವರಿ 24ನೇ ತಾರೀಕಂದು ತನ್ನ ಕೊನೆಯ ಸೆಷನ್ ಅಲ್ಲಿ ಮೀಟ್ ಆಗುತ್ತಲ್ಲ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ಆ ಸಂದರ್ಭದಲ್ಲಿ ನ್ಯಾಷನಲ್ ಆಂಥಮ್, ನಾವು ಇವತ್ತೇನು ಸಿಂಗ್ ಮಾಡ್ತೀವಿ ಜನಗಣಮನ ಮತ್ತು ನ್ಯಾಷನಲ್ ಸಾಂಗ್ ವಂದೇ ಮಾತರಂ, ಇವುಗಳನ್ನ ಕೂಡ ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಮತ್ತು ನಮ್ಮ ಮೊದಲನೆಯ ಪ್ರೆಸಿಡೆಂಟ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನ ಎಲೆಕ್ಟ್ ಮಾಡುತ್ತೆ, ಚುನಾವಣೆ ಮಾಡುತ್ತೆ. ಇಷ್ಟು ಕೆಲಸಗಳು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಮಾಡಿದ್ದು.
ಇಲ್ಲಿಯವರೆಗೂ ನಾವು ಡಿಸ್ಕಸ್ ಮಾಡಿದಂಥ ಸಂವಿಧಾನವನ್ನ ಯಾವ ರೀತಿಯಾಗಿ ರಚನೆ ಮಾಡ್ತು ಅನ್ನುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಮತ್ತು ಇತರ ಫಂಕ್ಷನ್ಸ್ಗಳು ಇಷ್ಟನ್ನ ನೀವು ನೆನ್ಪಿಟ್ಕೊಳ್ಬೇಕು. ಇಷ್ಟು ಓವರಾಲ್ ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಯಾವ ರೀತಿಯಾಗಿ ನಾವು ಇವತ್ತು ಡಿಸ್ಕಸ್ ಮಾಡ್ಲಿಕ್ಕೆ ಅಂತ ಹೊರಟಿರುವಂತಹ ಸಂವಿಧಾನ ಯಾವ ರೀತಿಯಾಗಿ ರಚನೆ ಆಯಿತು ಅನ್ನುವಂಥ ಪ್ರೋಸೆಸ್. ಇಷ್ಟು ಇವತ್ತಿನ ಈ ಸಂಚಿಕೆ. ಇಲ್ಲಿಯವರೆಗೂ ಡಿಸ್ಕಸ್ ಮಾಡಿರುವಂತಹ ಎಲ್ಲ ಪಾಯಿಂಟ್ಸ್ಗಳ ಆಧಾರದ ಮೇಲೆ ಒಂದಷ್ಟು ಕ್ವೆಶನ್ಸ್ಗಳು ನಿಮಗೆ ಪ್ರಾಕ್ಟೀಸ್ಗೆ ಅಂತ ಡಿಸ್ಪ್ಲೇ ಆಗ್ತವೆ. ಅವುಗಳಿಗೆ ಉತ್ತರವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಡಿ. 2 ಡೇಸ್ ನಂತರ ಅದಕ್ಕೆ ಉತ್ತರವನ್ನ ಪಿನ್ ಮಾಡಲಾಗುತ್ತೆ, ವೆರಿಫೈ ಮಾಡ್ಕೊಳ್ಳಿ. ಇಷ್ಟು ಇವತ್ತಿನ ಈ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.